Hi everyone, this is me Akshata from Kangaroo Care Women and Children Hospital, Mysore. ಮನುಷ್ಯನಿಗೆ ಎಷ್ಟೇ ದುಡ್ಡಿರ್ಲಿ ಆಸ್ತಿ ಇರ್ಲಿ ಏನೇ ಇರ್ಲಿ ಆರೋಗ್ಯ ಭಾಗ್ಯ ಒಂದ್ ಇದ್ಬಿಟ್ರೆ ಮನುಷ್ಯನಿಗೆ ಏನ್ ಬೇಕಾದ್ರೂ ಮಾಡ್ಬಲ್ಲ. ನಾನು ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಒಂದು ಗಂಡ ಹೆಂಡತಿ ಒಂದು ಒಳ್ಳೆ ಫೀಲಿಂಗ್ಸ್ ಇಂದ ಮದುವೆ ಅಂತ ಆಗ್ತಾರೆ. ಮದುವೆ ಆದ್ಮೇಲೆ ಒಂದು ಹೊಸ ಲೈಫ್ ನ ಶುರು ಮಾಡ್ತಾರೆ. ಶುರು ಮಾಡಾದ್ಮೇಲೂ ಕೂಡ ಗಂಡ ಆಗ್ಲಿ ಹೆಂಡತಿ ಆಗ್ಲಿ ಇಬ್ರು ಒಂದು ವರ್ಕಿಂಗ್ ಲೈಫ್ ಅಲ್ಲಿ ಫುಲ್ ಬ್ಯುಸಿ ಆಗಿ ಹೋಗ್ತಾರೆ. ಅವ್ರದೇ ಆದಂತ ಶೆಡ್ಯೂಲ್ ಅಲ್ಲಿ ಅವ್ರದೇ ಆದಂತ ಲೈಫ್ ಅಲ್ಲಿ ಬ್ಯುಸಿ ಆಗ್ತಾರೆ. ಬ್ಯುಸಿ ಆದ ನಂತರ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರಿಗೆ ಮನೇಲಿ ಫುಡ್ ಕುಕ್ ಮಾಡ್ಲಿಕ್ಕೂ ಅವ್ರಿಗೆ ಸಮಯ ಇರೋದಿಲ್ಲ. ಹಸ್ಬೆಂಡ್ ವೈಫ್ ಟೈಮ್ ಕೊಡ್ಲಿಕ್ಕೆ ಸಮಯ ಇರಲ್ಲ, ವೈಫ್ ಗಂಡನಿಗೆ ಟೈಮ್ ಕೊಡ್ಲಿಕ್ಕೆ ಸಮಯ ಇರೋದಿಲ್ಲ. ದಿನ ಹೋಗ್ತಾ ಹೋಗ್ತಾ ಏನ್ ಮಾಡ್ತಾರೆ, ಏನ್ ಪ್ಲಾನ್ ಮಾಡ್ತಾರೆ ಅಂತಂದ್ರೆ, ಓಕೆ ನಾವು ಲೈಫ್ ಅಲ್ಲಿ ಸೆಟ್ಲ್ ಆಗೋಣ, ಸೆಟ್ಲ್ ಆದ್ಮೇಲೆ ಒಂದು ಮಗು ಮಾಡ್ಕೊಳ್ಳೋಣ, ಒಂದು 2 to 3 years ಗ್ಯಾಪ್ ಕೊಡೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ತಾರೆ, ತೀರ್ಮಾನಕ್ಕೆ ಬರ್ತಾರೆ. ಅದಾದ್ಮೇಲೆ ಏನ್ ಮಾಡ್ತಾರೆ, ಒಂದು 3 ವರ್ಷ ಆದ್ಮೇಲೆ ಓಕೆ ನಮಗೊಂದು ಮಗು ಬೇಕು ಅಂತ ಅಂದ್ಬಿಟ್ಟು ಪ್ಲಾನ್ ಕೂಡ ಮಾಡ್ತಾರೆ. ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಅದನ್ನು ಆಗೋದಿಲ್ಲ. ಸೊ ಅದಾದ್ಮೇಲೆ ಫರ್ಟಿಲಿಟಿ ಇಶ್ಯೂಸ್ ಆಗತ್ತೆ. ಅದಾದ್ಮೇಲೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ತಾರೆ. ಆಮೇಲೆ ಒಂದೊಂದು ಪ್ರಾಬ್ಲಮ್ಸ್ ಅರೈಸ್ ಆಗ್ತಾನೆ ಇರತ್ತೆ. ಸೊ ಈ ಫರ್ಟಿಲಿಟಿ ಇಶ್ಯೂಸ್ ಏನಕ್ಕೆ ಅರೈಸ್ ಆಗತ್ತೆ, ಪ್ರಾಬ್ಲಮ್ ಏನು, ಸೊ ಈ ಎಲ್ಲಾ ಡೀಟೇಲ್ ಆಗಿ ನಮ್ಮ ಹತ್ರ ಹೇಳಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಆರಿಫ್, ಫರ್ಟಿಲಿಟಿ ಅಂಡ್ IVF ಕನ್ಸಲ್ಟೆಂಟ್ associated with Kangaroo Care Women and Children Hospital, Mysore. Hi sir, how are you sir? Yeah, I'm good. How are you? Yeah sir, I'm good sir. Sir, ಈಗ ತಾನೇ ನಾನು ಸ್ವಲ್ಪ ಮುಂಚೆ ಹೇಳಿದೆ, ಸೊ ಫರ್ಟಿಲಿಟಿ ಇಶ್ಯೂಸ್ ಬರುತ್ತೆ, ಮದುವೆ ಆದ್ಮೇಲೆ ಗ್ಯಾಪ್ ಕೊಡ್ತಾರೆ, ಸೊ ಫರ್ಟಿಲಿಟಿ ಇಶ್ಯೂಸ್ ಬರುತ್ತೆ. ಸೊ ಫರ್ಟಿಲಿಟಿ ಅಂತಂದ್ರೆ ಏನು ಸರ್? ಸೊ ಬೇಸಿಕಲಿ ಫರ್ಟಿಲಿಟಿ ಅಂದ್ರೆ, ಈಗ ಮದುವೆ ಆಗಿ 1 ವರ್ಷ ಒಳಗೆ ಹಸ್ಬೆಂಡ್ ವೈಫ್ ಜೊತೆಗಿದ್ದಾರೆ, ನಾರ್ಮಲ್ ಸೆಕ್ಷುವಲ್ ಆಕ್ಟಿವಿಟಿ ಅವ್ರದ್ದಿದೆ, ಸೊ ಏನೂ ತೊಂದರೆ ಇಲ್ಲ ಮೆಡಿಕಲಿ ಅಥವಾ ಗೈನಕಾಲಜಿಕಲಿ ಏನೋ ಅವ್ರಿಗೆ ತೊಂದರೆ ಇಲ್ಲ ಅಂದ್ರೆ ಯೂಶಲಿ 80-90% ಜನ 100ರಲ್ಲಿ 1 ಅಥವಾ 2 ವರ್ಷದಲ್ಲಿ ಪ್ರೆಗ್ನೆನ್ಸಿ ಆಗ್ಬಿಡ್ತಾರೆ. ಅದಾದ್ರೂ ಉಳಿದಿದ್ದು 10-20% ಜನ ಏನು ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ನಾವು. ಬೇಸಿಕಲಿ ಇನ್ಫರ್ಟಿಲಿಟಿ ಅನ್ನೋದಕ್ಕಿಂತ ಸಬ್ ಫರ್ಟಿಲಿಟಿ ಅಂತ ಹೇಳ್ತೀವಿ. ಇಲ್ಲ ಆ ಪೇಷಂಟ್ಸ್ ಅದು 10-20% ಜನನು ದೇ ಆರ್ ಪೊಟೆನ್ಶಿಯಲ್ ಟು ಗೆಟ್ ಪ್ರೆಗ್ನೆಂಟ್. ಅವ್ರ ಹತ್ರನೂ ಪೊಟೆನ್ಶಿಯಲ್ ಇರುತ್ತೆ, ಬಟ್ ಏನೋ ಒಂದು ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಯಿಂದ ಬಳಲ್ತಿರ್ಬೋದು. ಅದನ್ನು ನಾವು ಸರಿಪಡಿಸಿದಾಗ ಡೆಫಿನೆಟ್ಲಿ ದೇ ಕ್ಯಾನ್ ಗೆಟ್ ಪ್ರೆಗ್ನೆಂಟ್. ಸೊ ಬೇಸಿಕಲಿ 1 ವರ್ಷ ಆದ್ಮೇಲೆ ಮದುವೆ ಆಗಿ ಅವರು ಮಗು ಆಗಿಲ್ಲ ಅಂದ್ರೆ ಡೆಫಿನೆಟ್ಲಿ ಅವರು ಡಾಕ್ಟರ್ನ ಕಾಣೋದು ಉತ್ತಮ, ಒಳ್ಳೆಯದು ಅಂತೀರಾ? ಓಕೆ ಸರ್, ಈಗ ಫರ್ಟಿಲಿಟಿ ಏನು ಅಂತ ಅದ್ರ ಬಗ್ಗೆ ನೀವು ತಿಳಿಸ್ಕೊಟ್ರಿ. ಸೊ ಈಗ ಫರ್ಟಿಲಿಟಿ ಇಶ್ಯೂಸ್ ಈಗ ಬರುತ್ತೆ, ಸೊ ನೀವು ಹೇಳಿದ್ರಿ ಈಗ ಸ್ವಲ್ಪ ಮುಂಚೆ ಈಗ ತಾನೇ ಹೇಳಿದ್ರಿ. ಸೊ ಯಾವ್ದು ಸರ್ ರೈಟ್ ಏಜ್ ಮದ್ವೆ ಆಗ್ಲಿಕ್ಕೆ ಮತ್ತೆ ಒಂದು ಮಗು ಅಂತ ಮಾಡ್ಕೊಳ್ಳಿಕ್ಕೆ? ರೈಟ್ ಏಜ್ ಅಂತ ಏನಾದ್ರೂ ಇದೆಯಾ? ರೈಟ್ ಏಜ್ ಬೇಸಿಕಲಿ ಏನಂದ್ರೆ ಹಸ್ಬೆಂಡ್ ವೈಫ್ ದೇ ಶುಡ್ ಬಿ ವಿಲ್ಲಿಂಗ್ ಟು ಗೆಟ್ ಮ್ಯಾರಿಡ್ ವೆನ್ ದೇ ಫೀಲ್. ಅವ್ರು ಯಾವಾಗ ಅವ್ರ ಮನ್ಸು ಇರುತ್ತೆ ಮದ್ವೆ ಆಗ್ಬೇಕು ಅಂತ, ದಟ್ ಇಸ್ ದ ರೈಟ್ ಟೈಮ್ ಐ ಫೀಲ್. ಸೊ ಬಟ್ ಅದೇ ಅನ್ಕೊಂತ ತುಂಬಾ ಡಿಲೇ ಮಾಡೋದು ಒಳ್ಳೇದಲ್ಲ. ಡಿಲೇಡ್ ಮ್ಯಾರೇಜಸ್ ಇಂದಲೇ ಈಗ ತೊಂದರೆಗಳಾಗ್ತಿರೋದು. ಯಾವುದೇ ರೀಸನ್ ಇಂದ ಇರ್ಬೋದು, ಎಜುಕೇಶನ್ ಇಂದ ಇರ್ಬೋದು, ಅವ್ರ ಎಂಪ್ಲಾಯ್ ಮಾಡೋದ್ರಿಂದ ರೀಸನ್ಸ್ ಇಂದ ಇರ್ಬೋದು. ಸೊ ಡಿಲೇಡ್ ಮ್ಯಾರೇಜಸ್ ಇಂದ ಯಾವತ್ತು ಈವನ್ ಮೇಲ್ಸ್ ಅಲ್ಲೂ ನಾವು ತೊಂದರೆಗಳು ಕಾಣ್ತಾ ಇದೀವಿ, ಈವನ್ ಫೀಮೇಲ್ಸ್ ಅಲ್ಲೂ ತೊಂದರೆಗಳು ಕಾಣ್ತಾ ಇದೀವಿ. ಸೊ ಅದ್ರ ಜೊತೆಯಲ್ಲಿ ಅವರು ಹ್ಯಾಬಿಟ್ಸ್, ಎಕ್ಸ್ಟ್ರಾ ಏನಾದ್ರು ಅಡಿಕ್ಷನ್ಸ್, ಆಲ್ ದೋಸ್ ಥಿಂಗ್ಸ್ ಆರ್ ದೇರ್. ಅದೇ ಆಡೆಡ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುತ್ತೆ. ಅಂಡ್ ಸೊ ಡೆಫಿನೆಟ್ಲಿ ಎಲ್ಡರ್ ಏಜ್ ಅಂತ ಹೇಳಿದ್ರೆ less than 30 years will be ideal. Even there is no, I mean, ಅದಕ್ಕೆ ನಾವು ಅರ್ಲಿ ಆದ್ರೂ ಒಳ್ಳೆಯದೇ, ಉತ್ತಮ. ಸೊ 30 ವರ್ಷ ಆದ್ಮೇಲೆ ಅಂತಂದ್ರೆ ಮೊಟ್ಟೆಗಳ ಸಂಖ್ಯೆ ಕಮ್ಮಿ ಆಗ್ತಾ ಬರುತ್ತೆ ಮಹಿಳೆಯಲ್ಲಿ, ಬೇರೆ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ಸೊ ಬೆಟರ್ ಟು ಗೆಟ್ ಮ್ಯಾರೇಜ್ ಬಿಫೋರ್ 30 ಅಂತ ಹೇಳ್ತೀರಾ? ಓಕೆ ಸರ್, ಈಗ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಲೈಕ್ ದಿನದಿಂದ ದಿನ ಹೋಗ್ತಾ ಇದ್ದಂಗೂ ಫರ್ಟಿಲಿಟಿ ಇಶ್ಯೂಸ್ ಜಾಸ್ತಿ ಆಗ್ತಾ ಇದೆ ವಿನಃ ಕಡಿಮೆ ಅಂತ ಆಗ್ತಾ ಇಲ್ಲ. ಏನಿರ್ಬೋದು ಸರ್? ಅದು ಮಲ್ಟಿಪಲ್ ರೀಸನ್ಸ್ ಇಂದ ಇರ್ಬೋದು. ಸೊ ಬೇಸಿಕಲಿ ಏನಂದ್ರೆ ಮಲ್ಟಿಫ್ಯಾಕ್ಟರಿಯಲ್ ಕಾಸಸ್. ಈಗ ನಾವು ಇರೋ ಪರಿಸರ ಏನಂದ್ರೆ ಇಟ್ಸ್ ಆಲ್ ಪೊಲ್ಯೂಟೆಡ್ ಆಕ್ಚುಲಿ. ನಾವು ಕುಡಿಯೋ ನೀರಿಂದ ಇರ್ಬೋದು, ತಿನ್ನೋ ಆಹಾರ, ಇವನ್ ನಾವು ಏನ್ ಬ್ರೀತ್ ಮಾಡ್ತಾ ಇದ್ದೀವಿ ಏರು, ಎಲ್ಲಾದ್ರಲ್ಲೂ there is pollution. ಸರ್ ಏನಂತಂದ್ರೆ ಓಕೆ ಅದ್ರಲ್ಲಿ ಹೆಂಗೆ ಚಾನ್ಸಸ್ ಇದೆ ಸರ್? ಬೇಸಿಕಲಿ ಪೊಲ್ಯೂಷನ್ ಏನಂತಂದ್ರೆ ಎಂಡೋಕ್ರೈನ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಎಂಡೋಕ್ರೈನ್ ಡಿಸ್ಫಂಕ್ಷನ್ ಅಂದ್ರೆ ದ ಹೋಲ್ ಎಂಡೋಕ್ರೈನ್ ಸಿಸ್ಟಮ್ ಒಂದು ಹಾಳಾಗ್ತಾ ಇದೆ. ಇವನ್ ನಾವು ತಿನ್ನೋ ಆಹಾರಗಳಿಂದ ಮೈಕ್ರೋ ಪ್ಲಾಸ್ಟಿಕ್ಸ್ ಇದೆ. ಈಗ
ನಾವು ಇನ್ಹೇಲ್ ಮಾಡ್ತಿರೋ ಗಾಳಿಯಲ್ಲೂ ಮೈಕ್ರೋ ಪ್ಲಾಸ್ಟಿಕ್ಸ್ ಅದು ನನಗೆ ಕಣ್ಣಿಗೆ ಕಾಣಲ್ಲ ಅದು. ದೀಸ್ ಆರ್ ಆಲ್ ಎಂಡೋಕ್ರೈನ್ ಡಿಸ್ಫಂಕ್ಷನ್ ಥಿಂಗ್ಸ್. ಸೊ ಎನ್ವಿರಾನ್ಮೆಂಟಲ್ ಪೊಲ್ಯೂಟೆಂಟ್ಸ್ ಆರ್ ದ ಬೇಸಿಕಲಿ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಅದ್ರ ಜೊತೆಯಲ್ಲಿ ಲಾಟ್ ಆಫ್ ಮೆಂಟಲ್ ಇಲ್ನೆಸಸ್ ವಿಚ್ ಆರ್ ಕಾಸಿಂಗ್ ದ ಅದರ್ ಪ್ರಾಬ್ಲಮ್ಸ್. So there are many reasons for this one. ಅದರಿಂದಾನೇ ಇರ್ಬೋದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋದು. ಹೌದು. ಓಕೆ. ಈಗ ಫರ್ಟಿಲಿಟಿ ಇಶ್ಯೂಸ್ ನಮ್ಮ ಮಹಿಳೆಯರಲ್ಲಿ ಮಾತ್ರ ಕಂಡು ಬರುತ್ತಾ, ಪುರುಷರಲ್ಲೂ ಕಂಡು ಬರೋ ಚಾನ್ಸಸ್ ಇದೆಯಾ? ಸೊ ದಿಸ್ ಇಸ್ ದ ಬಿಗ್ ಮಿತ್ ಆಕ್ಚುಲಿ. ಏನಂದ್ರೆ ಯೂಶಲಿ ನಮ್ ಕಂಟ್ರಿಯಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಮಹಿಳೆಯರೇ ಒಂದು ಪ್ರಾಬ್ಲಮ್ ಅಂತ ನೋಡ್ತೀವಿ. ಆಕ್ಚುಲಿ ಅದು ನಮ್ಮ ಹತ್ರ ಬರೋ ಪೇಷಂಟ್ಸ್ ಎಲ್ಲ ಫಸ್ಟ್ ಬರೋದು ಮಹಿಳೆ ಅವ್ರ ಅತ್ತೆನೇ ಕರ್ಕೊಂಡ್ ಬರ್ತಾರೆ, ಮಗು ಆಗ್ತಿಲ್ಲ ಅಂತ. ಹಸ್ಬೆಂಡ್ ಬರವೇ ಇಲ್ಲ. ಸೊ ತುಂಬಾ ಮುಜುಗರದಿಂದ ಇರ್ತಾರೆ ಹಸ್ಬೆಂಡ್. ಹಂಗ್ ನೋಡಿದ್ರೆ ಅವ್ರಲ್ಲೂ ಪ್ರಾಬ್ಲಮ್ ಇರ್ಬೋದು, ನಮಗೂ ಗೊತ್ತಿರಲ್ಲ. ಸೊ ಆಲ್ಮೋಸ್ಟ್ ಲೈಕ್ 50-50% ಅಂತ ಹೇಳ್ಬೋದು. ಇವನ್ ಕಾರಣಗಳು ಇವನ್ ಮಹಿಳೆಯಲ್ಲೂ ಇರ್ಬೋದು, 50% ಪುರುಷರಲ್ಲೂ ಇರ್ಬೋದು 50%. ಸೊ ಇಬ್ರಿಗೂ ಇವ್ಯಾಲ್ಯೂಯೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಂಡ್ ಹಸ್ಬೆಂಡ್ ಅಂಡ್ ವೈಫ್ ಕಪಲ್ಸ್ ಬಂದಾಗ ನಮ್ಮ ಹತ್ರ ಇವ್ಯಾಲ್ಯೂಯೇಷನ್ ತುಂಬಾ ಈಸಿ ಆಗುತ್ತೆ. ಅಂಡ್ ಮಹಿಳೆಗೆ ಒಂದು ಸಪೋರ್ಟ್ ಸಿಕ್ಕಂಗಾಗುತ್ತೆ ಹಸ್ಬೆಂಡ್ ಜೊತೆ ಬಂದಾಗ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಮೋಷನಲ್ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ವೆನ್ ದೇ ಆರ್ ಪ್ಲಾನಿಂಗ್ ಪ್ರೆಗ್ನೆನ್ಸಿ. ಅಂಡ್ ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗುತ್ತೆ. ಬೇಸಿಕಲಿ ಇನ್ಫರ್ಟಿಲಿಟಿ ಈಗಿನ ಕಾಲದಲ್ಲಿ ರೀಸನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಸ್ಟ್ರೆಸ್ ಲೆವೆಲ್. ಸ್ಟ್ರೆಸ್ ಇದೆ, ಎಲ್ಲ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ, ಎವ್ರಿಥಿಂಗ್ ಇಸ್ ನಾರ್ಮಲ್, ಪ್ರೆಗ್ನೆಂಟ್ ಆಗ್ತಿರಲ್ಲ. ಬಟ್ ಆಮೇಲೆ ಇನ್ಫ್ಯಾಕ್ಟ್ ಮಗುನೇ ಆಗಲ್ಲ ಬಿಡಿ ಈಗ ಅಂತ ಹೋಗಿ ಸ್ಟ್ರೆಸ್ ಫ್ರೀ ಆಗಿದ್ದಾಗ ಪ್ರೆಗ್ನೆಂಟ್ ಆಗಿ ಬರ್ತಾರೆ. ಸೊ ಹಾಗೂ ಇದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇಸ್ ಸ್ಟ್ರೆಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೊ ಏನ್ ಹೇಳ್ತೀರಾ ಅಂತಂದ್ರೆ, ಸೊ ಕನ್ಸಲ್ಟೇಷನ್ ಟೈಮ್ ಅಲ್ಲಿ ಗಂಡ ಹೆಂಡತಿ ಅತ್ತೆನ ಕರ್ಕೊಂಡ್ ಬರೋದು, ಅಮ್ಮನ್ನ ಕರ್ಕೊಂಡ್ ಬರೋದನ್ನ ಬಿಟ್ಟು ಗಂಡ ಹೆಂಡತಿ ಜೊತೆಗೆ ಬಂದ್ರೆ ತುಂಬಾ ಉತ್ತಮ ಅಂತ ಹೇಳ್ತೀರಾ ನೀವು? ಡೆಫಿನೆಟ್ಲಿ. ಅಂಡ್ ಗಂಡನಲ್ಲಿ ಇನ್ನೊಂದೇನಂದ್ರೆ ಇದರಲ್ಲಿ ಲಾಟ್ ಆಫ್ ಸೆಕ್ಷುವಲ್ ಪ್ರಾಬ್ಲಮ್ಸ್ ಇರುತ್ತೆ, ಲೈಂಗಿಕ ತೊಂದರೆಗಳು ಇರುತ್ತೆ. ಅದು ನಮ್ಮ ಹತ್ರ ಹೇಳ್ಕೊಳ್ಳೋದಿಲ್ಲ. ನಾವು ಪ್ರೋಬ್ ಮಾಡಿ ನೋಡಿದಾಗ ಅವರು ಹೇಳ್ತಾರೆ ಪ್ರಿಮೆಚೂರ್ ಇಜಾಕ್ಯುಲೇಷನ್ ಇರ್ಬೋದು, ಶೀಘ್ರಸ್ತನ ಅಂತ ಹೇಳ್ತೀವಿ, ಅಥವಾ ಎರೆಕ್ಷನ್ ಪ್ರಾಬ್ಲಮ್ ಇರ್ಬೋದು ಗಂಡಲ್ಲಿ. ಸೊ ಹಸ್ಬೆಂಡ್ ವೈಫ್ ಸೇರ್ತಾನೆ ಇರಲ್ಲ, ಸೆಕ್ಷುವಲ್ ಇಂಟರ್ಕೋರ್ಸ್ ಆಗ್ತಿರಲ್ಲ, ಅವ್ರು ಮಗು ಬೇಕು ಅಂತ ಬರ್ತಾರೆ. ಸೊ ಹಸ್ಬೆಂಡ್ ಬರಲ್ಲ ಜೊತೆಲಿ. ಸೊ ಸೆಕ್ಷುವಲ್ ಪ್ರಾಬ್ಲಮ್ಸ್ ವಿತ್ ಇನ್ಫರ್ಟಿಲಿಟಿ ಇಸ್ ಆಲ್ಸೋ ವೆರಿ ಕಾಮನ್. ಓಕೆ. ಸೊ ಅದನ್ನ ನಾವು ಸರಿಪಡಿಸಕ್ ಟ್ರೈ ಮಾಡ್ತೀವಿ. ಓಕೆ ಸರ್, ಈ ತರ ಎಲ್ಲ ಇಶ್ಯೂಸ್ ಇದೆ ಅಂತ ಅಂದ್ಬಿಟ್ಟು ಗೊತ್ತಾದಾಗ ಯಾವಾಗ ನಿಮ್ಮ ಹತ್ರ ಬಂದು ಇವ್ಯಾಲ್ಯೂಯೇಟ್ ಮಾಡ್ಲಿಕ್ಕೆ ಬರ್ಬೇಕು? ಸೊ ಬೇಸಿಕಲಿ ನಾನು ಮುಂಚೆ ಹೇಳಿದಂಗೆ ಮದುವೆ ಆಗಿ 1 ವರ್ಷ ಆದ್ರೂ ಅವ್ರು ಮಗು ಆಗ್ತಿಲ್ಲ ಅಂತಾಗ, ಅಂದ್ರೆ ನಾರ್ಮಲ್ ಸೆಕ್ಷುವಲ್ ಇಂಟರ್ಕೋರ್ಸ್ ಇದೆ, ನಾರ್ಮಲ್ ಪೀರಿಯಡ್ಸ್ ಇದೆ, ಅವ್ರಿಗೆ ಗೈನಕಾಲಜಿಕಲ್ ಏನು ತೊಂದರೆ ಇಲ್ಲ, ಹಸ್ಬೆಂಡ್ ನಾರ್ಮಲ್ ಸೆಕ್ಷುವಲ್ ಆಕ್ಟಿವಿಟಿ ಇದೆ. ಸೊ ಅವಾಗ 1 ವರ್ಷ ಆದ್ರೂ ಮದ್ವೆ ಆಗಿ ಮಗು ಆಗ್ತಿಲ್ಲ ಅಂದ್ರೆ ಡೆಫಿನೆಟ್ಲಿ ಅವರು ಬಂದು ಡಾಕ್ಟರ್ನ ಕಾಣ್ಬೇಕಾಗುತ್ತೆ. ಏನೋ ಹೆದರ್ಕೊಳ್ಳೋದು ಬೇಕಿಲ್ಲ, ಭಯಪಡೋದು ಬೇಕಿಲ್ಲ. ಅವರು ಬಂದು ಇವ್ಯಾಲ್ಯೂಯೇಟ್ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಸ್ಮಾಲ್ ಏನಾದ್ರು ಇಶ್ಯೂಸ್ ಎಲ್ಲ ಸರಿಪಡಿಸಿದ್ರೆ ಡೆಫಿನೆಟ್ಲಿ ಬಿಕಮ್ ಪ್ರೆಗ್ನೆಂಟ್. ಒಂದ್ಸತಿ ಏನಂದ್ರೆ ಅವ್ರು 6 ತಿಂಗಳು ಮದ್ವೆ ಆದ್ಮೇಲೆ ಅವ್ರು ಬೇಗ ಬರ್ಬೇಕಾಗುತ್ತೆ ನಮ್ಮ ಹತ್ರ. ಸೊ ಅದರ ರೀಸನ್ಸ್ ಏನಿರ್ಬೋದು, ಸ್ವಲ್ಪ ಏಜ್ ಫ್ಯಾಕ್ಟರ್ ಇರ್ಬೋದು. ಸೊ ಹಸ್ಬೆಂಡ್ ಏಜ್ ತುಂಬಾ ಇದ್ದು, ಫೀಮೇಲ್ ಏಜ್, ಮಹಿಳೆ ಏಜ್ 34 ವರ್ಷ ಮೇಲಿದ್ದಾಗ ಅಥವಾ 30 ವರ್ಷ ಮೇಲಿದ್ದಾಗನು ಅವರು ಮದ್ವೆ ಆಗಿ 6 ತಿಂಗಳಾದ್ರೂ ಮಗು ಆಗ್ತಿಲ್ಲ ಅಂದ್ರೂ ಅವ್ರನ್ನ ಹೇಳ್ತೀವಿ ಬೇಗ ಬಂದು ನಮ್ಮ ಹತ್ರ ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ ಅಂತ. ಅದ್ರ ಜೊತೆಲಿ ಅವ್ರಿಗೆ ಏನಾದ್ರು ಮೆಡಿಕಲ್ ಪ್ರಾಬ್ಲಮ್ಸ್ ಇದೆ, ಡಯಾಬಿಟಿಸ್, ಶುಗರ್, ಫಿಕ್ಸಿಂಗ್ ಕಾಯಿಲೆ ಇರ್ಬೋದು, ಅಥವಾ ಏನೇ ಬೇರೆ ಮೆಡಿಸಿನ್ಸ್ ಅವ್ರು ತಗೊಂತಾ ಇದಾರೆ ಅಂದಾಗ ಅವ್ರು ಬಂದು ಡಾಕ್ಟರ್ನ ಕಾಣ್ಬೇಕಂತ. ಓಕೆ ಸರ್, ಈಗ ನೀವು ಫೈನಲ್ ಆಗಿ ಲೈಕ್ ಟೇಕ್ ಹೋಮ್ ಮೆಸೇಜ್ ಏನ್ ಕೊಡ್ತೀರಾ ಸರ್ ನಮ್ಮ ವ್ಯೂವರ್ಸ್ಗೆ? ಸೊ ಟೇಕ್ ಹೋಮ್ ಮೆಸೇಜ್ ಏನಂದ್ರೆ, ಸ್ಟ್ರೆಸ್ ಪಡಬಾರ್ದು. ಇಫ್ ಯು ಆರ್ ಪ್ಲಾನಿಂಗ್ ಪ್ರೆಗ್ನೆನ್ಸಿ, ಒಂದು ಪ್ಲಾನ್ ಮಾಡ್ಕೊಂಡು ಮಾಡ್ಕೊಳ್ಳಿ. ಫ್ಯಾಮಿಲಿ ಪ್ರೆಷರ್ ಇಂದ ಅಥವಾ ಹಸ್ಬೆಂಡ್ ಪ್ರೆಷರ್ ಇಂದ ಅಥವಾ ಬೇರೆ ಏನೋ ರೀಸನ್ ಇಂದ ಇಫ್ ಯು ಆರ್ ಪ್ಲಾನಿಂಗ್ ಪ್ರೆಗ್ನೆನ್ಸಿ ಆಗಲ್ಲ. ಸೊ ಬೇಸಿಕಲಿ ಏನಂದ್ರೆ ಇಬ್ರು ಹಸ್ಬೆಂಡ್ ಅಂಡ್ ವೈಫ್ ನೀವು ಕುತ್ಕೊಂಡು ಮಾತಾಡ್ಕೊಂಡು ಟೇಕ್ ಅ ಕಂಬೈನ್ ಡಿಸಿಷನ್ ಮಾಡ್ಕೊಂಡು ಯು ಹ್ಯಾವ್ ಟು ಕಮ್ ಟು ಅಸ್. ಮತ್ತೆ ಯು ನೀಡ್ ಟು ಹ್ಯಾವ್ ಅ ಪ್ರಾಪರ್ ಸಪೋರ್ಟ್ ಅಂಡ್ ಗೆಟ್ ಇವ್ಯಾಲ್ಯೂಯೇಟೆಡ್. ಏನು ಹೆದರ್ಕೊಳ್ಳೋದು ಬೇಕಿಲ್ಲ. ಅಂಡ್ ಇವ್ಯಾಲ್ಯೂಯೇಷನ್ ಮಾಡ್ಕೊಂಡಾಗ ಸ್ಮಾಲ್ ಇಶ್ಯೂಸ್ ಏನಾದ್ರೆ ಮುಂಚೆನೆ ಸರಿಪಡಿಸ್ಕೊಂಡ್ರೆ ಒಳ್ಳೇದು. ಆಮೇಲೆ ತುಂಬಾ ಲೇಟ್ ಆಗಿ ಬಂದಾಗ ಮೊಟ್ಟೆಗಳ ಸಂಖ್ಯೆನೂ ಕಮ್ಮಿ ಆಗಿರುತ್ತೆ, ಸ್ಪರ್ಮ್ಗೂ ತೊಂದರೆ ಆಗಿರ್ಬೋದು. ಸೊ ಅವಾಗ ಬಂದಾಗ ತುಂಬಾನೇ ಕಷ್ಟ ಆಗುತ್ತೆ ಟ್ರೀಟ್ಮೆಂಟ್ ಕೊಡೋದು. ಸೊ ಮುಂಚೆ ಬಂದ್ರೆ ನಮ್ಮ ಹತ್ರ ಅಟ್ಲೀಸ್ಟ್ ಸಿಂಪಲ್ ಟ್ರೀಟ್ಮೆಂಟ್ ಇಂದ ಸರಿಪಡಿಸ್ಬೋದು. ರಾದರ್ ದನ್ ಗೋಯಿಂಗ್ ಫಾರ್ ಹೈ ಎಂಡ್ ಟ್ರೀಟ್ಮೆಂಟ್, ಸಿವಿಯಾರಿಟಿ ಟ್ರೀಟ್ಮೆಂಟ್ ಅವೆಲ್ಲ ಬೇಕಾಗಿಲ್ಲ ಅನ್ಸುತ್ತೆ. ಓಕೆ ಸರ್, ಬಹಳಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಲೈಕ್ ಫರ್ಟಿಲಿಟಿ ಅಂದ್ರೆ ಏನು, ಅದಕ್ಕೆ ಯಾವಾಗ ಬಂದು ಇವ್ಯಾಲ್ಯೂಯೇಟ್ ಮಾಡ್ಬೇಕಾಗತ್ತೆ, ಹೆಂಗಸರಲ್ಲಿ ಅಲ್ಲ ಮತ್ತೆ ಪುರುಷರಲ್ಲೂ ಕೂಡ ಕಂಡು ಬರುತ್ತೆ ಅಂತ ಅಂದ್ಬಿಟ್ಟು ಬಹಳಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಸರ್.
Sir, thank you, sir. Thanks a lot. Thank you.